ಫ್ರೆಂಡ್ಸ್, ನಾನು ಇವತ್ತು ಮಾಡ್ತಾ ಇರೋದು ಮಹಾರಾಷ್ಟ್ರೀಯನ್ ಸ್ಪೆಷಲ್ ವರನ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹೆಸರುಬೇಳೆ ಮತ್ತು ತೊಗರಿಬೇಳೆ. ಮತ್ತು ಹೆಸರುಬೇಳೆ ಮತ್ತು ತೊಗರಿಬೇಳೆಯಲ್ಲಿ ನಾವು ಟೊಮೆಟೊ ಹಾಕ್ಕೊಂಡು ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಒಣ ಮೆಣಸಿನ್ಕಾಯಿ, ಆಮೇಲೆ ಜಜ್ಕೊಂಡಿರೋ ಬೆಳ್ಳುಳ್ಳಿ, ಆಮೇಲೆ ಸಾಲ್ಟು, ಕರಿಬೇವು, ಟರ್ಮರಿಕ್ ಪೌಡರು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಆಮೇಲೆ ಸಾಸಿವೆ, ಈ ಥರ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನು ಒಗ್ಗರಣೆಯನ್ನು ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀವಿ ಫ್ರೆಂಡ್ಸ್. ಈಗ ನಾವು ಒಗ್ಗರಣೆಯನ್ನು ಹಾಕ್ತೀವಿ. ಇದರಲ್ಲಿ ಸ್ವಲ್ಪ ಆಲ್ರೆಡಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ. ಎಣ್ಣೆ ಕಾದಾದ್ಮೇಲೆ ನಾವು ಫಸ್ಟಿಗೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸೌಂಡ್ ಬಂದ ಮೇಲೆ ಆಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಕಾದಾದ ನಂತರ ಸ್ವಲ್ಪ ಜೀರಿಗೆ, ಈ ರೀತಿ ಸೌಂಡ್ ಬರ್ತಾ ಇದೆ. ಈಗ ನಾವು ಹಾಕ್ಕೊಳ್ಳೋಣ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಒಣ ಮೆಣಸಿನ್ಕಾಯಿ, ಟರ್ಮರಿಕ್ ಪೌಡರ್, ಈಗ ಕರಿಬೇವು, ಟರ್ಮರಿಕ್ ಪೌಡರ್ ಈಗ ಹಾಕ್ತೀವಿ. ಇದನ್ನ ಸ್ವಲ್ಪ ಅಳಗಡಿಸೋಣ. ಇದೆಲ್ಲ ಆದ ನಂತರ ಕುದಿಸಿದ ಬೇಳೆನ ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಖಡಕ್ಕಾಗಿ ಒಗ್ಗರಣೆಯನ್ನು ಕೊಟ್ಟಿದರೆ ಟೇಸ್ಟ್ ರುಚಿಯಾಗಿ ಬರುತ್ತೆ. ಇದರಲ್ಲಿ ಸ್ವಲ್ಪ ನೀವು ಬೇಕಾದರೆ ಸಕ್ಕರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಬಿಟ್ಕೋಬೋದು. ಈ ರೀತಿಯಾಗಿದೆ. ಈಗ ನಾವು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಅದರಲ್ಲಿ ಟೇಸ್ಟಿಗೆ ತಕ್ಕಂತೆ ನಾವು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಿಟಿಕೆ ಶುಗರನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಿಮ್ಗೆ ಬೇಕಾದರೆ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಸ್ವಲ್ಪ ಲಾಸ್ಟಲ್ಲಿ ಇದು ಬಾಯ್ಲ್ ಆದ ನಂತರ ನಾವು ಮೇಲೆ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಇಟ್ಕೋಬೋದು. ನೋಡಿ, ಈ ಥರ ಲಾಸ್ಟಲ್ಲಿ ಬೇಳೆ ಕಾಣಬಾರ್ದಲ್ಲ, ಒಂದು ಜೀವ ಬರಲಿಕ್ಕೆ ನಾವು ಕಡ್ಗೋಲಿನಿಂದ ಹೀಗೆ ಕಡಿದು ಒಂದು ಜೀವ ಮಾಡಬೇಕು, ಅಂದರೆ ಬೇಳೆ ಕಾಣಿಸ್ಬಾರ್ದು. ನೋಡಿ, ಈ ರೀತಿಯಾಗಿ ವರನ್ ರೆಡಿಯಾಗಿದೆ. ಇದಕ್ಕೆ ಅಲಂಕಾರಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀವಿ. ಇದನ್ನು ನಾವು ಅನ್ನದ ಜೊತೆ ಕಿವಾ ಚಪಾತಿ ಜೊತೆ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.